ನಾನು ಆ್ಯಕ್ಚುಲಿ IBAಗೆ ಭೇಟಿಯಾಗಿ ಬಂದಿದ್ದೆ ವೈಯಕ್ತಿಕ. ನಮ್ಮ ಸಮುದಾಯ ಭವನ ನನಗೆ ಓಪನಿಂಗ್ ಗಣೇಶ ಸಮುದಾಯ ಭವನ ಓಪನಿಂಗ್ ಐತ್ರಿ, ಶ್ರಾವಣದಾಗ ಓಪನಿಂಗ್ ಆಗ್ಬೇಕಪ್ಪ, ನಿಮ್ಮೂರಾಗ ಎಷ್ಟಿರಲಿ 3 ವರ್ಷ ಆತು ಇದ್ದು, ಆದಷ್ಟು ಓಪನಿಂಗ್ ಮಾಡ್ಬೇಕಾದ್ ನೋಡಿ ಎಲ್ಲ ಸಜ್ಜು ಮಾಡೋ ಅಂತ ಹೇಳಿದೆ. ಅದನ್ನು ಬರಬೇಕಾದ್ರೆ ನಿಮ್ಮ ಪತ್ರಿಕಾ ಭವನ ಬರೋ ಯೋಗ ಕೂಡ್ತಿ. ಅದು ಕಾರ್ಕಳವ್ರು ಹೇಳಿದರು ಅಲ್ಲಿ ಅದ ರೀ ಅಜ್ಜಾರ, ನಾನು ಬರೋದು ಲೇಟ್ ಆಯ್ತು ಸ್ವಲ್ಪ. ಅದು ಪತ್ರಿಕಾ ಭವನದಾಗ ನಾನು ಇವತ್ತು ಕೂಡಬೇಕಾದ್ರೆ ಧರ್ಮಸ್ಥಳ ದೇವರ ಪ್ರಮಾಣವಾಗಿ H.K. ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನ್ನ ನಿರ್ಧಾರ ಐತೆ ನೋಡಿ. ಗೆರಿಗೆ ಹೋಗಿ ಮಾತಾಡ್ತೀನಿ ನಾನು. ಯಾಕಂದ್ರೆ ನಾನು ಹೇಳಬೇಕಾದ್ರೆ ಒಂದು ನಿರ್ಧಾರ ಬೇಕು. ನಾವು ಹೇಳಬೇಕಾದ್ರೆ ಆ ವಿಲ್ ಪವರ್ದಿಂದ ಹೇಳ್ತೀವಿ ನಾವು. ಅದರ ಪುಟ್ಟರಾಜ ಗುರುಗಳದ್ದು ನನ್ನಂಥ ಕಣ್ಣಿಲ್ದವ್ರು ಇಷ್ಟೆಲ್ಲ ಸೇವಾ ಮಾಡ್ಯಾರ ಆಗಬೇಕಲ್ಲ ಅದು. ಅದು ಧರ್ಮೋ ರಕ್ಷತಿ ರಕ್ಷತಃ. ಒಬ್ಬ ಕಣ್ಣಿಲ್ದವ್ ನೀವು ಬಂದ್ರೀಗ ಈ ಕಣ್ಣಿಲ್ದವ್ರು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋದ್ರೆ ಅದೊಂದು ದೊಡ್ಡ ಪುಣ್ಯನ. ನೀವು ಬಂದು ಕೇಳಿದ್ರಿ, ಭಾಳ ಖುಷಿಯಿಂದ ಕೇಳಕತ್ತೀರಿ. ಈಗ ಆ ಪೈಪೋಟಿ ಮಾಡೋದ್ರಿಂದ ಅರ್ಥ ಇಲ್ಲ. ಅದು ಯಾವಾಗಲೂ ಅದು ಧರ್ಮೋ ರಕ್ಷತಿ ರಕ್ಷತಃ. ಅದು ಕರ್ಮಯೋಗ ಅಂತಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಸು ಕದಾಚನ. ಯಾರು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ, ಆ ಫಲಾಪೇಕ್ಷೆ ಇಲ್ಲದೆ ಮಾಡಿದವರು H.K. ಪಾಟೀಲರು. ತ್ಯಾಗ ಐತೆ ಅವರಲ್ಲಿ. ಇಂಥ ಸೀನಿಯರ್ ಇದ್ದರೂ ಕೂಡ ತಾವು ಬಿಟ್ಕೊಂತ ತಾವು ಯಾವುದಕ್ಕೂ ಇದು ಮಾಡಲಿಲ್ಲ. ಜನಸೇವೆ ಜನಾರ್ದನ ಸೇವೆ ಅಂತ ಮಾಡಿ ಸಿದ್ದರಾಮಯ್ಯನವರು ಒಂದು ಕಂಟಿನ್ಯೂ ಆದರೆ ಪ್ರಯೋಜನ ಇಲ್ಲ. ತಮ್ಮ ಹೀನಾಮಾನ ರಾಜಕೀಯ ಮಾಡೋದು ಬೇಕಾಗಿಲ್ಲ. ಮುತ್ಸದ್ದಿ ರಾಜಕಾರಣಿ. ಇದನ್ನು ಬೇಕಾರೆ ಇದನ್ನು ಅವ್ರಿಗೆ ಮುಟ್ಟಿಸ್ರಿ ಕಿವಿಗೆ. ಮುತ್ಸದ್ದಿ ರಾಜಕಾರಣಿ ಹೀನಾಮಾನ ಆಗೋದು ಬೇಡ. ಅವ್ರಿಗೆ ಅತಿ ಎತ್ತರದ ಮತ್ತು ಪ್ರಧಾನಮಂತ್ರಿ ಗಾದಿ ಮುಂದಕ್ಕೆ ಆದತ್ತಿ. 25 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಅಲ್ಲ, ಮುಂದೆ 25 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಇರ್ತತಿ. 25 ವರ್ಷ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಇರ್ತತಿ. ಆಮೇಲೆ ಹೌದು, ಸಿದ್ದರಾಮಯ್ಯ ಎವರ್ ಗ್ರೀನ್ ಅಂತ ನಾ ಬದಾಮಿಗೆ ಹೇಳಿದ್ದೆ. ಬದಾಮಿ ಒಳಗೆ ಇಲೆಕ್ಷನ್ ಇದ್ದಾಗ ಮರೇ ನೀ ಸರಳ ತಗೋ, ನೀನು ಎವರ್ ಗ್ರೀನ್ ಅಂತ ಹೇಳಿದ್ದೆ. ವಿಶೇಷವಾಗಿ ಅವತ್ತು ಗೆದ್ದವ. ಅದು ಈಗ ನಮಗೆ ದಿವ್ಯ ದೃಷ್ಟಿಯಿಂದ ನೋಡುವಾಗ ಅದು ಕಾಣೋದು ಅಷ್ಟೇ ಹೇಳ್ತೀನಿ ನಾನು. ದಿವ್ಯ ದೃಷ್ಟಿಯಿಂದ ಕಾಣೋದು ನನಗೆ